ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಗರಿ ಗರಿಯಾದ ಚಕ್ಲಿ. ಬೇಕಾದ ಪದಾರ್ಥಗಳು: 1 ಸೇರು ಅಕ್ಕಿಗೆ 1.5 ಪಾವ್ನಷ್ಟು ಹುರುಗಡಲೆ, 1 ಚಮಚ ಜೀರಿಗೆ, 15 ಒಣಮೆಣಸಿನಕಾಯಿ, 10 ಬ್ಯಾಡಗಿ ಮೆಣಸಿನಕಾಯಿ, 1 ಚಮಚ ಎಳ್ಳು, ಚಿಟಿಕೆ ಕಾಳು. ಮಾಡುವ ವಿಧಾನ: 1 ಚಮಚ ಎಳ್ಳು, 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೀಸಿ ಜರಡಿ ಹಿಡಿದಿರುವಂತಹ ಹಿಟ್ಟು. ಮೊದಲಿಗೆ ಬಿಸಿ ನೀರನ್ನು ಉಗುರು ಬೆಚ್ಚಗೆ ಕಾಯಿಸಿಕೊಳ್ಳಬೇಕು. 1 ಸೇರು ಅಕ್ಕಿಗೆ ಈ ಅಳತೆ ನೀರು ಸಾಕಾಗುತ್ತದೆ ನೋಡಬಹುದು. ಮತ್ತೊಂದು ಕಡೆ ಎಣ್ಣೆಯನ್ನು ಸಹ ಕಾಯಿಸಿಕೊಳ್ಳೋಣ. 1 ಸೇರು ಅಕ್ಕಿ ಅಳತೆ. ಅಕ್ಕಿ ಹಿಟ್ಟಿಗೆ ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಸಿರುವ ಎಣ್ಣೆಯನ್ನು ಹಾಕೋಣ. 1 ಸೌಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಬಿಸಿ ಎಣ್ಣೆ ಇರುವುದರಿಂದ ಸೌಟ್ನಲ್ಲಿ ಕಲಸಿ ಸ್ವಲ್ಪ ತಣ್ಣಗಾದ ಮೇಲೆ ಕೈಯಿಂದ ಕಲಸಿಕೊಳ್ಳಬಹುದು. 10 ನಿಮಿಷಗಳು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀವು ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡುತ್ತೀರೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಚಕ್ಲಿ ಬರುತ್ತದೆ. ಕಾಯಿಸಿರುವ ಉಗುರು ಬೆಚ್ಚಗಿನ ನೀರನ್ನು ಹಾಕಿಕೊಂಡು ಕಲಸಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ನೀರನ್ನು ನೋಡಿಕೊಂಡು ಹಾಕಿ ಕಲಸಿಕೊಳ್ಳಬೇಕು. ನೋಡಿ, ಈ ರೀತಿ ಸ್ಮೂತಾಗಿ ಬಂದಿದೆ ನೋಡಬಹುದು. ಮತ್ತು ಚೆನ್ನಾಗಿ ಹಿಟ್ಟನ್ನು ಬಡಿಯಬೇಕು. ಈ ರೀತಿ ಬಡಿದಷ್ಟು ಸಹ ಚಕ್ಕಲಿ ಒತ್ತುವಾಗ ಮುರಿದುಕೊಳ್ಳುವುದಿಲ್ಲ. ಒಂದು ಕಡೆ ಎಣ್ಣೆಯನ್ನು ಕಾಯಲು ಇಡೋಣ. ಒಂದು ಪಾತ್ರೆಯಲ್ಲಿ 1 ಲೀಟರ್ ಎಣ್ಣೆಯನ್ನು ಹಾಕಿ ಕಾಯಲು ಬಿಡೋಣ. ಎಣ್ಣೆ ಕಾಯುವಷ್ಟರಲ್ಲಿ ಈ ರೀತಿ ಮತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಹೊಂದಿಸಿ ಅದನ್ನು ಚಕ್ಲಿ ಹುಳ್ಳಿನಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಒತ್ತಿಕೊಳ್ಳೋಣ. ನಾನು ಪ್ಲೇಟ್ ಮೇಲೆ ಒತ್ತಿಕೊಳ್ಳುತ್ತೇನೆ. ಮೊದಲನೇ ಬಾರಿ ಒತ್ತುವವರು ಬಟ್ಟೆ ಮೇಲೆ ಸಹ ಒತ್ತಬಹುದು. ಎಣ್ಣೆ ಕಾಯುವಷ್ಟರಲ್ಲಿ ಈ ರೀತಿ ಚಕ್ಕುಲಿಯನ್ನು ಒತ್ತಿಕೊಳ್ಳಬೇಕು. ನೋಡಿ, ಚಕ್ಕಲಿ ಮುರಿದುಕೊಳ್ಳುತ್ತಿಲ್ಲ. ಯಾವ ರೀತಿ ಬರುತ್ತಿದೆ ಎಂದು ನೋಡಬಹುದು. ಈ ರೀತಿ ಒತ್ತಿಕೊಂಡ ನಂತರ ಎಣ್ಣೆ ಕಾದಿದೆ, ಹಾಕೋಣ. ಇದೇ ರೀತಿ ಇರುವ ಎಲ್ಲ ಹಿಟ್ಟನ್ನು ಒತ್ತಿ ಹಾಕಬೇಕು.
ನೋಡಿ ಚೆನ್ನಾಗಿ ಕುದಿಯುತ್ತಿದೆ, ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೋಡಬಹುದು. ಒಂದು ಸೇರು ಅಕ್ಕಿಗೆ ನೋಡಿ ಮಿನಿಮಮ್ 50 ಚಕ್ಲಿ ಆಗುತ್ತದೆ. ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಎಂದು ಸಹ ನೀವೇ ನೋಡಿ. ಸವಿಯಲು ಸಿದ್ಧವಾಗಿದೆ ಚಕ್ಲಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.